ದೀಪವಿದು ನನ್ನ ದೀಪವೇ ಏನಮ್ಮ ಎಲ್ಲಿದ್ಯಾ? ಎಲ್ಲಾದ್ರೂ ಇರ್ತೀನಿ ಏನಿವಾಗ ಬರಂಗಿಲ್ವೇನೋ ನಿನ್ಗೆ? ನೀನ್ ಬೈಸ್ಕೋ ನಾನೇನಿಕ್ ಬೈಸ್ಕೊಳ್ಳಿ ಅದ್ ನಿನ್ನಣೆ ಬರ ಅದನ್ ಕೆಳಗ್ ಫೋನ್ ಮಾಡ್ದಾ ಇಡು ಫೋನು ಇವ್ರ ತೆವಳಿಗೆ ಇವ್ರು ಹುಟ್ಟಿಸ್ಕೊಂಡ್ಬಿಟ್ಟು ನಮಗ್ ಬಾಯಿಗೆ ಬಂದಂಗ್ ಮಾತಾಡ್ತಾರೆ ಥೂ ನಾವೇನ್ ಹುಟ್ಸಿ ಅಂತ ಹೇಳಿದ್ವಾ ನೀವೇ ಯಾರು ಪಕ್ಕದಲ್ಲಿ ಕುತ್ಕೊಂಡು ಹಿಂಗ್ ಹೇಳ್ತಾವನೆ ಅಂಕಲ್ ಯಾಕೆ ಅಳ್ತಾ ಇದ್ದೀರಾ? ಏನಿಲ್ಲ ಬಿಡಪ್ಪ, ನಿನ್ಗೆ ಯಾಕವೆಲ್ಲ? ಅಲ್ಲ ಅರ್ಧ ಗಂಟೆಯಿಂದ ಅಳ್ತಾ ಇದ್ದೀರಲ್ಲ ಯಾಕೆ ಅಂತ ಕೇಳ್ಬೋದಾ? ತಪ್ಪು ತಿಳ್ಕೊಂಬೇಡಪ್ಪ. ಹ್ಮ್ ನೀನ್ ಯಾರೋ ಏನೋ ಹ್ಮ್. ನನ್ ಮಗನ್ ತರ ಇದೀಯಾ. ಹ್ಮ್. ಹೇಳ್ತೀನಿ ಕೇಳು. ಹೇಳಿ. ನನ್ನ ಹೆಸರು ಸತ್ತಣ್ಣ ಅಂತ. ಹ್ಮ್ ನಾನೊಬ್ಬ ಸಿವಿಲ್ ಕಾಂಟ್ರಾಕ್ಟ್ರು. ಹ್ಮ್ 1990 ನಾನು ಮದುವೆ ಮಾಡ್ಕೊಂಡೆ. ಹ್ಮ್ ಮದುವೆ ಆಗಿ 10 ವರ್ಷ ಆದ್ರೂ ನನಗೆ ಮಕ್ಳಿರ್ಲಿಲ್ಲ. ಹ್ಮ್ ಆ ಮಕ್ಳಿಲ್ಲ ಅನ್ನೋ ನೋವು ಹೆಂಗ್ ಕಾಡ್ತಾ ಇತ್ತು ಅಂದ್ರೆ, ದಿನಾಗ್ಲೂ ನನ್ನ ಹೆಂಡತಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ಲು. ನನ್ಗೂನು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ನೆಮ್ಮದಿನೇ ಇರ್ತಿರ್ಲಿಲ್ಲಪ್ಪ. ನನ್ನ ಹೆಂಡತಿಗೆ ಅಕ್ಕಪಕ್ಕದವ್ರು ಸಂಬಂಧಿಕರು ಹೆಂಗ್ ಆಡ್ಕಂತ ಇದ್ರು ಅಂತ ಗೊತ್ತಾ? ಹಂಗೆ ನನಗೂ ನನ್ನ ಸ್ನೇಹಿತರು ಹೊರಗಡೆ ಆಡ್ಕತಾ ಇದ್ರು. ಬೇರೆ ಬೇರೆ ಮಕ್ಕಳನ್ನ ನೋಡಿ ನಾನು ನನ್ನ ಹೆಂಡತಿ ಹೊಟ್ಟೆ ಉರ್ಕತಾ ಇದ್ವಪ್ಪ. ಬರ್ತಾ ಬರ್ತಾ ನನ್ನ ಹೆಂಡತಿ ಹೊರಗಡೆ ಬರೋದನ್ನೇ ಬಿಟ್ಬಿಡ್ಲಪ್ಪ. ಇವನೇನ್ ಗುರು ಸಿವಿಲ್ ಕಾಂಟ್ರಾಕ್ಟರ್ ಮಾತಲ್ಲೇ ಮನೆ ಕಟ್ತವನೆ. ಅಂಕಲ್ ಆಮೇಲೆ ಆ ಭಗವಂತನ್ಗೆ ನನ್ ಮೇಲೆ ಕರುಣೆ ಬಂತೋ ಏನೋ. 2000ನೇ ಇಸ್ವಿನಲ್ಲಿ ನನ್ಗೂ ಮುದ್ದಾದ ಮಗು ಕೊಟ್ಟ. ಅದು ಗಂಡ್ಮಗುನೇ ಕೊಟ್ಟ. ಆ ಮಗು ನೋಡಿ ಎಷ್ಟು ಖುಷಿ ಪಟ್ಟೆ ಅಂದ್ರೆ, ಆ ಖುಷಿಲಿ ನನ್ಗೆ ನನ್ನ ಹೆಂಡತಿಗೆ ಆಡ್ಕೊಳ್ಳೋರೆಲ್ರಿಗೂ ಮನೆ ಕರ್ಸಿ ದೊಡ್ಡ ಪಾರ್ಟಿ ಕೊಟ್ಟೆ. ಅವಾಗ ಎಲ್ರೂ ಖುಷಿ ಪಟ್ರು, ಹರ್ಸಿದ್ರು. ಅವತ್ತು ನನ್ ಮಗನ ಎತ್ಕೊಂಡು ಮುದ್ದಾಡ್ದಲೇ ಇರೋರೇ ಇಲ್ಲ. ಅವನು ಅಷ್ಟು ಮುದ್ದಾಗಿದ್ದ. ಅವನನ್ನ ನಾನು ಮೊದಲನೇ ಸಲ ಎತ್ಕೊಂಡಾಗ ಅವನ ಪುಟ್ಟ ಕಾಲಿದೆಯಲ್ಲಪ್ಪ,
ಆ ಕಾಲಿಂದ ನನ್ನ ಎದೆಗೆ ಒದಿತಾ ಇದ್ರೆ ಆಗಾಗ್ತಾ ಇದ್ದಿದ್ದ ಆನಂದನೇ ಬೇರೆ. ಬೆಲೆ ಕಟ್ಟಕ್ಕೆ ಆಗಲ್ಲಪ್ಪ. ಅದೇ ಕಾಲು ಬೆಳಿತಾ 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 ದೊಡ್ಡದಾಗಿ ನನ್ನ ಎದೆಗೊದ್ದಾಗ ಹೆಂಗಪ್ಪ ನಾನು ಅವನವನ್ನ ತಡ್ಕೊಳ್ಳಿ. ಏನಂಕಲ್ ನಿಮ್ ಮಗ ಎದೆ ಗೊತ್ತಾ? ಛೆ ಎದೆಗೆಲ್ಲ ಒದಿಲಿಲ್ಲಪ್ಪ. ನನ್ನ ಮಗ ದೊಡ್ಡನಾದ್ಮೇಲೆ ಈ ಸೊಸೈಟಿನಲ್ಲಿ ಒಳ್ಳೆ ಪ್ರಜೆ ಆಗ್ಬೇಕು ಅಂತ ಸಣ್ಣ ಮಗುವಿಂದಲೇ ಒಳ್ಳೆ ಸ್ಕೂಲಿಗೆ ಸೇರಿಸ್ದೆ. ಅವನು ಕ್ಲಾಸ್ಗೆ ಟಾಪರು, ಚೆನ್ನಾಗ್ ಓದ್ತಾ ಇದ್ದ. ಹಾ, SLCಲೂ ಕೂಡ ಶಾಲೆಗೆ ಫಸ್ಟ್ ಬಂದ. ಹೌದಾ? ಅದೇ ಖುಷಿನಲ್ಲಿ ಅವನು PUCಗೆ ಯಾವ ಕಾಲೇಜ್ ಸೇರ್ತಾನೋ ಆ ಕಾಲೇಜ್ಗೆ PUCಗೂ ಸೇರಿಸ್ದೆ. ಹಾ, PUCನಲ್ಲೂ ರ್ಯಾಂಕ್ ತೆಗ್ದ. ಮುಂದೆ ಇಂಜಿನಿಯರಿಂಗ್ ಓದ್ಬೇಕು ಅಂದ. ಅವನು ಯಾವ ಕಾಲೇಜ್ ಹೇಳಿದ್ನೋ ಆ ಕಾಲೇಜ್ಗೆ ಸೇರಿಸ್ದೆ. ನಮ್ಮ ದೃಷ್ಟಿಕ್ಕೆ ಈ ಊರಲ್ಲೇ ಅವನಿಗೆ ಆ ಕಾಲೇಜ್ನಲ್ಲೇ ಇಂಜಿನಿಯರಿಂಗ್ ಸೀಟ್ ಸಿಕ್ತಪ್ಪ. ಅವನೇನ್ ಕೇಳಿದ್ನೋ ಎಲ್ಲ ಕೊಡಿಸ್ದೆ. ನನ್ನ ಮಗ ಕಾಲಲ್ಲಿ ನಡ್ಕೊಂಡು ಹೋಗ್ಬಾರ್ದು ಅಂತ ನಾನು ಅವನಿಗೆ ಬೈಕ್ ಕೊಡಿಸ್ದೆ. ಬರ್ತಾ ಬರ್ತಾ ಅವನ್ ಸ್ವಭಾವನೇ ಚೇಂಜ್ ಮಾಡ್ಕೊಂಡ್ಬಿಟ್ಟ. ಸಿಗರೇಟ್ ಸೇದದ್ ಕಲ್ತ, ಎಣ್ಣೆ ಹೊಡಿಯೋದ್ ಕಲ್ತ, ಮನೆಗ್ ಲೇಟ್ ಆಗಿ ಬರೋದ್ ಕಲ್ತ. ನಾನು ಹೋಗ್ಲಿ ಕಾಲೇಜ್ ಲೈಫ್ ಅಲ್ವಾ ಅನ್ಬಿಟ್ಟು ಸುಮ್ಮನಾಗ್ತಾ ಇದ್ದೆ. ಆದ್ರೆ ಅವನು ಅದನ್ನೇ ವಿಪರೀತ ಮಾಡ್ಕೊಂಡ್ಬಿಟ್ಟ. ನಾನು ಅವನ ಹಾಳಾಗ್ ಹೋಗ್ಬಿಡ್ತಾನೆ ಅನ್ಬಿಟ್ಟು ದುಡ್ಡು ಕೊಡೋದನ್ನು ನಿಲ್ಲಿಸ್ಬಿಟ್ಟೆ. ಆಗ ನನ್ನ ಹೆಂಡತಿ ತವ ದುಡ್ಡು ಕೇಳಕ್ ಶುರು ಮಾಡ್ದ. ಪಾಪ ನಾನ್ ಕೊಟ್ಟಿರ್ತಾನೆ ಅವಳಿಗೆ ದುಡ್ಡು. ಅವಳು ಅಷ್ಟೋ ಇಷ್ಟೋ ಇದ್ದಿದ್ದನ್ನೆಲ್ಲ ನನಗ್ ಗೊತ್ತಿಲ್ದಂಗ್ ಕೊಡ್ತಾ ಇದ್ಲು. ಇದು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಅವನ್ ಕೊಡೋ ಕಾಟಕ್ಕೆ ಒಂದ್ ಉಂಗ್ರ ಮಾರಿದ್ರೂ ಸಹ ನನಗೆ ಹೇಳಲಿಲ್ಲ ಅವಳು. ಆಮೇಲೆ ನನಗೆ ಗೊತ್ತಾಗಿ ನಾನ್ ಬೈದೆ. ಅವಾಗಿಂದ ಅವಳು ಕೊಡೋದ್ ನಿಲ್ಸ್ಬಿಟ್ಲು. ಯಾವಾಗ ಅವನ್ಗೆ ದುಡ್ಡು ಟೈಟ್ ಆಯ್ತೋ ಅವಾಗ ನನ್ ಜೋಬಿಂದಲೇ ದುಡ್ಡು ಕದಿಯಕ್ ಸ್ಟಾರ್ಟ್ ಮಾಡ್ದ. ನಾನ್ ಅವನ್ಗೊಂದಿನ ಏನೋ ನನ್ ಜೋಬಿಂದಲೇ ದುಡ್ಡು ಕದೀತಿಯೇನೋ ನೀನು, ಯಾರೋ ನಿನ್ಗೆ ಹೇಳ್ಕೊಟ್ಟಿದ್ದು ಈ ಕೆಟ್ಟ ಬುದ್ಧಿ ಕಲಿಯೋದಿಕ್ಕೆ ಅಂತ ಕೇಳಿದ್ರೆ, ಏನಿವಾಗ ಬೇರೆಯವರಪ್ಪನ ದುಡ್ಡೇನ್ ಕದಿಲಿಲ್ವಲ್ಲ, ನಮ್ಮಪ್ಪನ್ ತಾನೇ ಕದ್ದಿರೋದನ್ನು. ನಮ್ ಕಾಲೇಜ್ಗೆ ಬಂದ್ ನೋಡು, ನಮ್ ಫ್ರೆಂಡ್ಸ್ ಅಪ್ಪಂದಿರು ಅವ್ರ ಮಕ್ಕಳಿಗೆ ಹೆಂಗ್ ನೋಡ್ಕೊಂತವ್ರೆ ಅಂತ. ನೀನು ಇದೀಯಾ ತೂ ಅಂತ ಹೇಳಿ ಹೋದವನು ಇವತ್ತಿಗೆ 3 ದಿನ ಆಯ್ತಪ್ಪ ಮನೆಗ್ ಬರ್ದೇನೆ. ಸಣ್ಣ ಮಗು ಇದ್ದಾಗ ನನ್ನ ಮಗು ಮುಖನ ಎಷ್ಟು ಬೇಗ ನೋಡ್ತೀನೋ ಅಂತ ಹೊರಗಡೆ ಕೆಲ್ಸದಲ್ಲಿದ್ದಾಗ ಅನ್ಸೋದು. ಆಮೇಲೆ ಎಷ್ಟೇ ಕೆಲ್ಸದ ಟೆನ್ಷನ್ ಇದ್ರೂನು ಮನೆಗ್ ಬಂದು ಮಗು ಮುಖ ನೋಡಿದ ತಕ್ಷಣ ಎಲ್ಲ ಮರ್ತೋಗಿ ಖುಷಿಯಿಂದ ಅವನ್ ಜೊತೆ ಆಟ ಆಡ್ತಾ ಇದ್ದೆ. ಆದ್ರೆ ಈಗ ಜನ್ಮ ಕೊಟ್ಟಿರೋ ತಂದೆ ತಾಯಿ ಮುಖನೇ ನೋಡ್ಬಾರ್ದು ಅಂತ ಮನೆ ಬಿಟ್ಟು ಹೋದೋನು ಬಂದೇ ಇಲ್ಲಪ್ಪ. ನಾನು ಅವನ ಕೆಲ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿ ಕೇಳ್ದೆ, ಅವರೂ ಗೊತ್ತಿಲ್ಲ ಅಂದ್ರು. ಕಾಲೇಜ್ಗೆ ಹೋಗಿ ವಿಚಾರ ಮಾಡ್ದೆ, ಅಲ್ಲಿಗೂ ಸಹ ಬಂದಿಲ್ಲ ಅಂದ್ರು. ನನ್ನ ಹೆಂಡತಿ ಊಟ ಮಾಡ್ದಲೆ ಅಳ್ತಾ ಕುಂತಿದ್ದಾಳಪ್ಪ, ಅಳ್ತಾ ಕುಂತಿದ್ದಾಳೆ. ಅವಳನ್ನ ನೋಡಕ್ ಆಗ್ದಲೆ ಇಲ್ಲಿ ಬಂದ್ ಕುಂತಿದ್ದೀನಪ್ಪ. ನೀನು ಕಾಲೇಜ್ಗೆ ಹೋಗ್ತಾ ಇದೀಯಪ್ಪ? ಅಂಕಲ್ ಹೋಗ್ತಾ ಇದೀನಿ. ಟೈಮ್ ಆಗಿಲ್ವಾಪ ಇವಾಗ? ಎಷ್ಟೊತ್ತು ಕಾಲೇಜ್ ಸ್ಟಾರ್ಟು? ಈಗಾಗ್ಲೇ ಕ್ಲಾಸ್ ನಡೀತಾ ಇರುತ್ತೆ. ಮತ್ ಹೋಗೋದಲ್ವಾಪ? ನಂಗೆ ಮೂಡಿಲ್ಲ ಅಂಕಲ್ ಕಾಲೇಜ್ಗೆ ಹೋಗಕ್ಕೆ. ಯಾಕಪ್ಪ? ನಾನು ಇವತ್ತು ಬೆಳಿಗ್ಗೆ ಕಾಲೇಜ್ಗೆ ಹೋಗ್ಬೇಕು ಅನ್ನೋ ಒಳ್ಳೆ ಮೂಡಲ್ಲೇ ಎದ್ದೆ. ಆದ್ರೆ ಏನ್ ಮಾಡೋದು, ಏನಾಯ್ತಪ್ಪ? ಶುರು ಮಾಡ್ಬಿಟ್ರು ಸುಪ್ರಭಾತನ. ಯಾರು? ಇನ್ಯಾರು? ಅಪ್ಪ ಅನ್ನಿಸ್ಕೊಂಡವನು. ಅಲ್ಲ ಅಂಕಲ್, ಲಾಸ್ಟ್ 2 ವಾರದಲ್ಲಿ 8 ದಿವಸ ಲೇಟಾಗಿ ಬಂದಿದ್ದೀನಿ. ಅದಕ್ಕೆ ನಮ್ಮಪ್ಪ ಯಾಕೆ ಲೇಟಾಗಿ ಬಂದೆ, ಎಣ್ಣೆ ಹೊಡಿಯೋಕೆ ಹೋಗಿದ್ದ, ಹಂಗೆ ಹಿಂಗೆ ಅಂತ ನಾನ್ಸೆನ್ಸ್ ಕ್ವಶನ್ಗಳು ಕೇಳ್ತಾ ಇರ್ತಾರೆ. ಕುಂತ್ರು ಕಷ್ಟ, ನಿಂತ್ರು ಕಷ್ಟ. ಮುಂದಿನ ತಿಂಗಳು ಎಕ್ಸಾಮ್ ಇದೆ, ಅದಕ್ಕೆ ನನ್ನ ಫ್ರೆಂಡ್ ರೂಮ್ಗೆ ಹೋಗಿ ಕಮೆಂಟ್ ಸ್ಟಡಿ ಮಾಡ್ತೀನಿ.
ಅವನು ಗೊತ್ತಿರೋದು ನನ್ಗೆ ಹೇಳ್ತಾನೆ, ನನ್ಗೆ ಗೊತ್ತಿರೋದು ನಾನು ಅವ್ನಿಗೆ ಹೇಳ್ತೀನಿ. ನಾನು ಕಂಬೈನ್ ಸ್ಟಡಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅಂಕಲ್. ಅದಕ್ಕೆ ರಾತ್ರಿ ಬರೋದು ಲೇಟ್ ಆಗುತ್ತೆ. ನಾನೇನು ಪ್ರತಿ ಸಲ ಲೇಟಾಗಿ ಬರ್ತೀನ, ಎಕ್ಸಾಮ್ ಟೈಮಲ್ಲಿ ಮಾತ್ರ ಲೇಟಾಗಿ ಬರ್ತೀನಿ. ಲೇಟ್ ಆಯ್ತು ಅಂತ ನನ್ನ ಫ್ರೆಂಡ್ ರೂಮಲ್ಲಿ ಮಲ್ಕೊಂಡ್ರೆ ರಾತ್ರಿ ಎಲ್ಲಿ ಸತ್ತಿದ್ದೋ ಅಂತಾರೆ. ಲೇಟಾಗಿ ಬಂದ್ರೆ ಈ ತರ ನನ್ನ ಮೂಡೇ ಹಾಳು ಮಾಡ್ಬಿಡ್ತಾರೆ. ನನ್ಗಂತೂ ಸಾಕಾಗ್ಬಿಟ್ಟಿದೆ. ಬೈಕ್ ಕೇಳಿದೆ, ಬೈಕ್ ಕೊಡ್ಸಿದ್ರು. ಪೆಟ್ರೋಲ್ ಕಾಸು ಕೇಳಿದ್ರೆ ಏನಂತಾರೆ ಗೊತ್ತಾ ಅಂಕಲ್? ಏನಂತಾರಪ್ಪ? ನಡ್ಕೊಂಡು ಹೋಗೋ ಮುಂಡೆದೆ ಅಂತಾರೆ. ಅದೇ ನಮ್ಮ ಫ್ರೆಂಡ್ ಅವ್ರ ಅಪ್ಪ ಅಮ್ಮ ಅವ್ನ್ ಪೆಟ್ರೋಲ್ ಕಾಸು ಕೇಳೋಕ್ಕಿಂತ ಮುಂಚೆ ಅವ್ನಿಗೆ ಫೋನ್ ಪೇ ಮಾಡಿರ್ತಾರೆ. ಅವನು ಅವನ ಗಾಡಿಗೂ ಹಾಕ್ಸಿ ನನ್ನ ಗಾಡಿಗೂ ಹಾಕಿಸ್ತಾನೆ. ಎಷ್ಟು ಚೀಪ್ ಅನ್ಸಲ್ವಾ ಅಂಕಲ್? ಏನ್ ಶೋಕಿ ಕೊಡ್ಸವ್ರ ಬೈಕ್ನ? ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ಕೊಂಡ್ ತಿರುಗ್ಬೇಕಲ್ಲ, ಅದಕ್ಕೆ ಕೊಡ್ಸಿದ್ದಾರೆ. ನನ್ನ ಫ್ರೆಂಡ್ಸಿಗೆಲ್ಲ ಒಳ್ಳೆ ಅಪ್ಪ, ನನಗ್ ಮಾತ್ರ ಯಾಕೆ ಅಂಕಲ್ ಈ ತರ ಅಪ್ಪ? ಎಕ್ಸಾಮ್ ಮುಂಚೆ ಒಂದ್ ಟ್ರಿಪ್ ಪ್ಲಾನ್ ಮಾಡಿದ್ವಿ. ಇಲ್ಲೇ ಅಂಕಲ್ 100 ಕಿಲೋಮೀಟರ್ ಹತ್ರದಲ್ಲಿರೋ ದಬ್ಬೆ ಫಾಲ್ಸ್ ಅಂತ. ನನ್ನ ಫ್ರೆಂಡ್ ಬಾ ಮಚ ನಾನ್ ಕರ್ಕೊಂಡ್ ಹೋಗ್ತೀನಿ ಅಂದ. ಯಾಕಂದ್ರೆ ಅವನಿಗೆ ಗೊತ್ತು ನಮ್ಮಪ್ಪ ದುಡ್ಡು ಕೊಡಲ್ಲ ಅಂತ. ಆದ್ರೂ ನಾವ್ ಅಪ್ಪನ ಹತ್ರ ಹೋಗಿ ದುಡ್ಡು ಕೇಳ್ದೆ, ಈ ತರ ನಮ್ ಫ್ರೆಂಡ್ಸ್ ಎಲ್ಲ ಟ್ರಿಪ್ ಹೋಗ್ತಾ ಇದೀವಿ, ದುಡ್ಡು ಕೊಡಪ್ಪ ಅಂತ. ಅದಕ್ಕೆ ಏನಂದ್ರು ಗೊತ್ತಾ ಅಂಕಲ್? ನೀನ್ ಹೋಗ್ಬೇಡ, ಅಲ್ಲಿ ಯಾವನೋ ಕಾಲ್ ಜಾರ್ ಬಿದ್ದು ಸತ್ತೋಗವನಂತೆ, ಯಾವ ಫಾಲ್ಸ್ಗೂ ಕಳ್ಸಲ್ಲ, ಸುಮ್ನೆ ಓದ್ಕೊಂಡ್ ಮನೇಲಿ ಬಿದ್ದಿರು ಅಂದ್ರು. ಅಲ್ಲ ಅಂಕಲ್, ಯಾರೋ ಒಬ್ಬ ಸತ್ತೋಗಿರೋದಿಕ್ಕೆ ಅಲ್ಲಿ ಓದೋರೆಲ್ಲ ಸಾಯ್ತಾರ? ಕಳ್ಸಕ್ಕಾಗಲ್ಲ ಅನ್ನೋದಕ್ಕೆ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾರೆ. ಇನ್ನೊಂದಿನ ಏನಾಯ್ತು ಗೊತ್ತಾ ಅಂಕಲ್? ಸಂಜೆ ಕಾಲೇಜ್ ಬಿಟ್ಮೇಲೆ ನನ್ ಬೈಕ್ ಅಲ್ಲಿ ಮನೆ ಕಡೆ ಹೋಗ್ತಾ ಇದ್ದೆ. ಅದೇ ರೋಡಲ್ಲಿ ನನ್ ಕ್ಲಾಸ್ಮೇಟ್ ಸ್ವಾತಿ ಅಂತ ಹುಡುಗಿ ನಡ್ಕೊಂಡು ಹೋಗ್ತಾ ಇತ್ತು. ಅವತ್ತಿನ ದಿವಸ ಬೇರೆ ಬಸ್ಸು ಸ್ಟ್ರೈಕ್ ಇತ್ತು. ನಾನು ಅದೇ ರೂಟಲ್ಲಿ ಹೋಗ್ಬೇಕಲ್ವಾ, ಅದಕ್ಕೆ ಅವಳನ್ನ ಪಾಪ ಅಂತ ಕೂರಿಸ್ಕೊಂಡು ಹೋಗ್ತಾ ಇದ್ದೆ. ಅದನ್ನ ಯಾವನೋ ಡಬ್ಬ ನನ್ ಮಗ ನಮ್ಮ ಅಪ್ಪನ ಫ್ರೆಂಡ್ ನೋಡ್ಬಿಟ್ಟು ನಮ್ಮ ಅಪ್ಪಂಗ್ ಫೋನ್ ಮಾಡಿ ಹಾಕೊಟ್ಬಿಟ್ಟಿದೆ. ತಗೊಳ್ಳಿ, ಮನೆಗೆ ಹೋದೆ, ಬೈದ್ರು. ನಮ್ಮಮ್ಮ 4ರಿಂದ 7, ನಮ್ಮಪ್ಪ 7ರಿಂದ 10 ಶಿಫ್ಟ್ ವೈಸ್ ಬೈದ್ರು. ಇದ್ರಲ್ಲಿ ನಂದೇನ್ ತಪ್ಪಿದೆ ಅಂಕಲ್? ಒಳ್ಳೇದ್ ಮಾಡೋದೇ ನನ್ ತಪ್ಪ? ಅಮ್ಮ, ಅಪ್ಪನ್ ಕನ್ನಡಕ ಪವರ್ ಕಮ್ಮಿ ಆಗಿದೆ ಅಂತಿದ್ರು. ಚೆಕಪ್ಗೆ ಒಬ್ರೇ ಹೋಗ್ತಾರೇನೋ, ಹೋಗ್ಬೇಡ ಅಂತ ಹೇಳು, ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ. ಸರ್ಸಿ ಬಂದೇನೆ ಅವನ ಕಾಲೇಜಿಂದ? ಓ, ಊಟ ಮಾಡಿ ಮಲ್ಕೊಂಡ್ಯಾನ? ಸರಿ ಮಲಗ್ಲಿ ಬಿಟ್ಟು ಪಾಪ, ಸುಸ್ತಾಗಿದ್ದಾನೆ ಅನ್ಸುತ್ತೆ.